ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಊಟ ಎಲ್ಲ ಮುಗಿಸಿ ಈಗ ನಮ್ಮ ಪಯಣ ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ನೋಡಿ ನಮ್ಮ ಮುಗ್ರೋಡಿ ಅವ್ರದ್ದು ಫುಲ್ ಸ್ಟಾಕ್ ಉಂಟು, ಮತ್ತೆ ಬಂದಿದೆ ಸ್ಟಾಕ್. ಅದೊಮ್ಮೆ ಸ್ಟಾಕ್ ಬರ್ತದೆ ಹೋಗ್ತದೆ. ತು ಕ್ಯಾ ದೇಖ್ ರಹಾ ರೀ? ಇವ ನಮ್ಮ ಹೊಸಬ್ಬ ನಮ್ಮ ಕಂಪನಿಗೆ ಬಂದದ್ದು. ಇದು ಹಳೆ ರೋಡು. ಇದು ಆ್ಯಕ್ಚುಲಿ ಹೊಸ ರೋಡಲ್ಲಿ ಹೋಗ್ತಾ ಇರೋದು. ಬನ್ನಿ ಈಗ ಸೀದಾ ಸೋಮನ್ ತಡ್ಕಕ್ಕೆ ಹೋಗುವ. ಸೋಮನ್ ತಡ್ಕದಲ್ಲಿ ಒಂದು 4-5 ಅಂಗಡಿ ಉಂಟು, ಅಲ್ಲಿ ಐಟಮ್ ಇಳಿಸುವ. ಇಲ್ಲದ ಇಲ್ಲಿಗೆ ಐಟಮ್ ಇರ್ತಿತ್ತು, ಇವತ್ತು ಇಲ್ಲಿಗೆ ಇಲ್ಲ ಐಟಮ್. ಬಾಲಾಜಿ ಎಂಟರ್ಪ್ರೈಸಸ್ ಇದೆ, ಅಲ್ಲಿಗಿಲ್ಲ ಇವತ್ತು. ಈ ರೋಡು ಆ್ಯಕ್ಚುಲಿ ನಿಡಿಗಳಿಂದ ಸೋಮನ್ ತಡ್ಕಕ್ಕೆ ಸೇರುವ ಹೈವೇ ಇದು. ಇಲ್ಲಿ ಹೋಗ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ತಣ್ಣಗೆ ಬಿಸಿಲು ಹೊಡಿತದೆ, ಬಟ್ ಎಂತಂತ ಹೇಳಿದರೆ ನಿಮ್ಮ ಲೆವೆಲ್ ರೋಡು, ಆ ಕಡೆ ಈ ಕಡೆ ಮರಗಳುಂಟು. ಸೊ ಅದರಿಂದ ನಮಗೆ ಈ ಬಿಸಿಲು ಸಹ ಗೊತ್ತಾಗೋದಿಲ್ಲ. ಇಲ್ಲಿ ಈ ಜಾಗದಲ್ಲಿ ಮಾತ್ರ ಒಳ್ಳೆ ಒಂದು ಫ್ಲೋವಲ್ಲಿ ಹೋಗ್ತದೆ ಗಾಡಿ. ಸ್ವಲ್ಪ ಸಹ ಎತ್ತರ ತಗ್ಗಿಲ್ಲ, ಎಂಥದಿಲ್ಲ, ಒಂದು ಗುಂಡಿ ಇಲ್ಲ, ಎಂಥದಿಲ್ಲ. ಇಂತಹ ರೋಡ್ ಆದರೆ ತೊಂದರೆ ಇಲ್ಲ. ಇದು ಮುಂಚೆ ಇರಲಿಲ್ಲ, ಈ ಲೈನ್ಸ್ ಎಲ್ಲ ಇರಲಿಲ್ಲ. ಇದು ಈಗ ಹಾಕಿದ್ದು ಒಂದು 2 ವಾರ ಆಯ್ತಾ ಅಂತ ಇದನ್ನು ಹಾಕಿ. ಇದಕ್ಕಿಂತ ಮುಂಚೆ ಫುಲ್ ಪ್ಲೈನ್ ಇತ್ತು ರೋಡು, ನೋಡಿರ್ಬೋದು ನನ್ನ ಮುಂಚಿನ ಬ್ಲಾಗಲ್ಲಿ ಎಲ್ಲ. ಸೊ ಇಲ್ಲಿಂದ ಈಗ ಸೋಮನ್ ತಡ್ಕಕ್ಕೆ ಹೋಗಬೇಕು. ಇಲ್ಲಿಂದ 1.5 ಕಿಲೋಮೀಟ್ರ್ ಏನೋ ಇರೋದು ಸೋಮನ್ ತಡ್ಕಕ್ಕೆ. ಸೋಮನ್ ತಡ್ಕ ಸಿಟಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಇಲ್ಲಿ ಒಂದು ನಿಶ್ಮಿತ ಅಂತ, ಇನ್ನೊಂದು ಹೊಸ ಹೋಟೆಲ್ ಉಂಟು, ಅದಾದಮೇಲೆ ವಿಜೆ ಅಂತ ಒಂದು ಅಂಗಡಿ ಉಂಟು. ಇಲ್ಲಿ 3 ಅಂಗಡಿಗೆ ರಪ 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 ಹಾಕಬೇಕು. ಒಂದು ಇಲ್ಲೇ ಇರೋದು निश्मिता ट्रेडर्स. इसको क्या है मालूम है? ये हाँ, एक ये इसको बिल देगा मैं. ಇದಾದಮೇಲೆ ಅಲ್ಲಿ ಎದುರುಗಡೆ ನಿಮಗೆ ಹೋಟೆಲ್ ಅನ್ನಪೂರ್ಣ ಅಂತ ಕಾಣಿಸ್ತಾ ಇರ್ಬೋದು, ಅಲ್ಲಿಗೆ ಹೋಗಿ ಐಟಮ್ ಇಳಿಸಬೇಕು. ಅದಾದಮೇಲೆ ಅದು ಆ ಪಿಕಪ್ ನಿಂತಿದೆಯಲ್ಲ, ಸೊ ಅದರ ಪಕ್ಕ ಒಂದು ಗಾಡಿ ನಿಂತಿದೆ ನೋಡಿ, ಟರ್ಪಲ್ ಹಾಕಿ, ಅಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ನಿಲ್ಲಿಸಬೇಕು. ಸೊ ಲೆಟ್ಸ್ ಗೋ. ಇಲ್ಲಿಂದ 1-2 ಅಂಗಡಿ ಮುಗಿಸ್ಕೊಂಡು ಸೀದಾ ಕುಕ್ಕಾವಿಗೆ ಹೋಗುವ. ಕುಕ್ಕಾವಲ್ಲಿ ತುಂಬ ಐಟಮ್ ಇಳಿಸ್ಲಿಕ್ಕೆ ಉಂಟು. ಇಲ್ಲಿ ಅರ್ಧಕ್ಕೆ ಅರ್ಧ ಲೋಡು ಅವರಿಗೇನೆ ಇರೋದು, ಈ ಅಕ್ಕಿಯೆಲ್ಲ ಅವರಿಗೇನೆ, ಕುಕ್ಕಾವಿನವರಿಗೆ. ಸೋಮನ್ ತಡ್ಕದಲ್ಲಿ 2ನೇ ಪಾಯಿಂಟ್, ಅಲ್ಲಿ ಐಟಮ್ ಹಾಕಿ ಬಂದೆ. ಬಿಲ್ ತರ್ತಾನೆ ನಮ್ಮ ಹುಡುಗ. ಸ್ವಲ್ಪ ಹುಷಾರು ಮಾಡಿಸಬೇಕು ಬಂದವರನ್ನೆಲ್ಲ. ನಾವೆಲ್ಲ ಜವಾಬ್ದಾರಿ ವಹಿಸಿದರೆ ಮುಂದೆ ರಜೆ ಹಾಕಿದಲ್ಲಿ ಮತ್ತು ಅವರು ಸಹ ಸ್ವಲ್ಪ ಜವಾಬ್ದಾರಿ ವಹಿಸಬೇಕಲ್ಲ. ಅದಕ್ಕೋಸ್ಕರ ಅವರ ತನ್ನೆಲ್ಲ ಸ್ವಲ್ಪ ಬಿಲ್ ಎಲ್ಲ ತೆಗಿಸಲಿಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಅಂಗಡಿ ಎಲ್ಲ ಗೊತ್ತಾಗಲಿ ಅಂತ. ಬೇಜಾರಾಗುವುದು ಅಂತ ಹೇಳಿದರೆ, ರಾಘಣ್ಣನ ಹತ್ರ ನಾನು ಸ್ವಲ್ಪ ಜಾಸ್ತಿ ಕ್ಲೋಸು. ವಿಡಿಯೋದಲ್ಲಿ ನಿಮಗೆ ಕ್ಲೋಸ್ ಅಂತ ಕಾಣಿಸ್ತದ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ಆಫ್ ಕ್ಯಾಮರಾ ಉಂಟಲ್ಲ, ನಮ್ಮ ರಾಘಣ್ಣನ ಹತ್ರ ಸ್ವಲ್ಪ ತುಂಬ ಜಾಸ್ತಿಯಾಗಿ ಕ್ಲೋಸ್ ಇರ್ತೇನೆ. ಸ್ವಲ್ಪ ಮಕ್ಕರ್ ಮಾಡ್ತಾ ತಮಾಷೆ ಮಾಡ್ತಾ ಎಲ್ಲ ಇರೋದು. ಸೊ ಅವರು ಇವತ್ತು ಬೆಳಿಗ್ಗೆ ಸಹ ಅವರು ಎಂಥ ಒಂದು ಜೀವನ ನೋಡಿ, ಮನುಷ್ಯರ ಜೀವನ ಎಂಬುದು ಎಷ್ಟು ಎಂಥ ಅನಿರೀಕ್ಷಿತ ಅಂತ ಹೇಳಿದರೆ. ಸೊ ಅವ್ರು ಬೆಳಿಗ್ಗೆ ಅಷ್ಟು ಚಂದ, ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವರು ಅಷ್ಟು ಚಂದ ಓಡಾಡ್ತಾ ಆ ಕಡೆ ಈ ಕಡೆ. ಮತ್ತು ನಮ್ಮ ಕಂಪನಿಯಲ್ಲಿ ಗ್ಯಾಸ್ ಮುಗ್ದಿತ್ತು. ಸೊ ಅವರೇ ಖುದ್ದಾಗಿ 2 ಕಲ್ಲೆಲ್ಲ ಹಾಕಿ, ಎಂತ ನಿಂದು ಅಡುಗೆ ಮಾಡಲಿಕ್ಕೆ 2 ಕಲ್ಲು ಹಾಕಿ, ಮತ್ತು ಅವರು ಎಲ್ಲೆಲ್ಲಿಂದ ಕಟ್ಟಿಗೆ ತಂದು ಅದಕ್ಕೆ ಬೆಂಕಿ ಹೊತ್ತಿಸಿ ಚಹಾ ಮಾಡಲಿಕ್ಕಿತ್ತು. ಚಹಾ ಮಾಡಲಿಕ್ಕೆ ಸಹ ಗ್ಯಾಸ್ ಇರಲಿಲ್ಲ. ಸೊ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಚಹಾ ನಿನ್ನೆ ಮಾಡಿದರು, ಇವತ್ತು ಸಹ ಮಾಡಿದರು ಎಲ್ರಿಗೂ, ನಮ್ಮ ಡ್ರೈವರಿಗೆ. ಮತ್ತು ನಾ ಚಹಾ ಕುಡಿಯೋದಿಲ್ಲ ಅಲ್ಲಿ. ಸೊ ಡ್ರೈವರ್ನವರಿಗೆ ಮತ್ತು ಎಲ್ರಿಗೂ ಸೇರಿ ಕಂಪನಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಚಹಾ ಮಾಡುವ ಒಂದು ಇದು ಅವರೊಂದು ಅದನ್ನು ಚಹಾ ಮಾಡಿ ಕೊಡಬೇಕಂತ ಅವರೊಂದು ಭಾವನೆ ಇತ್ತಲ್ಲ. ಸೊ ಅದರಲ್ಲೆಲ್ಲ ನಮ್ಮ ರಾಘಣ್ಣ ಬೆಸ್ಟ್ ಅಂತ ಹೇಳ್ಬೋದು. ಯಾರಿಗಾದರೂ ಒಂದು ಉಪಕಾರ ಬೇಕಾ, ಅಥವಾ ಅಂಗಡಿಗೆ ಹೋದಲ್ಲಿ ಅವರಿಗೆ ಬಾಯಾರಿಕೆ ಆದರೆ ಒಂದು ಜ್ಯೂಸ್ ತೆಗೆಯುವಾಗ ನಮಗೆ ಸಹ ತೆಗೆದು ಕೊಡ್ತಾರೆ. ಇವತ್ತು ಬೆಳಿಗ್ಗೆಯಿಂದ ಖುಷಿಯಲ್ಲಿದ್ದರು ಮಾರೆ. ಚಹಾ ಮಾಡಿದರು, ಒಟ್ಟಿಗೆ ನಾವು ತಿಂಡಿ ಎಲ್ಲ ತಿಂದು ಬಂದ್ವಿ. ಲೈನಲ್ಲಿ ಸಹ ನೀವು ನೋಡಿದರೆ, ಫಸ್ಟ್ ಆಫ್ ಆಲ್ ವೀಡಿಯೋದಲ್ಲಿ ನೋಡಿರ್ಬೋದು ಎಷ್ಟು ಚಂದ ಇದ್ದರು. ಸೊ ಅನ್ಎಕ್ಸ್ಪೆಕ್ಟೆಡ್ ಅವರು ಚಂದ ಮಾತಾಡಿಕೊಂಡು ಕೂತಿದ್ರು ನನ್ನ ಹತ್ರ. ಟರ್ನ್ ಬಂತು, ಅದಾದಮೇಲೆ ಆ ವಿಧಿ ಯಾವ ಥರ ಇತ್ತು ಅಂತ ಹೇಳಿದರೆ ನೋಡಿ, ಈ ಡೋರು ಕೂಡ ಅನ್ಲಾಕ್ ಆಯಿತು ಆಟೋಮೆಟಿಕ್ ಆಗಿ. ಎಂತಂತ ನನಗೆ ಸಹ ಗೊತ್ತಿಲ್ಲ. ಈಗ ಪಾಪ ಅವ್ರದ್ದು ಈಗ ಮೈನರ್ ಅಂತ ಹೇಳ್ತಾರೆ, ಎಂಥದ್ದು ಮೇಜರ್ ಆಗಿದ್ದರೆ ಒಂದು 2-3 ತಿಂಗಳು ಕುತ್ಕೊಳಿಸ್ತಾರೆ ಮನೆಯಲ್ಲಿ, ಸ್ಟಿಚ್ ಆಗ್ತಾರೆ ಅಂತೆ. ಸೊ ಯಾರು ನೋಡ್ಕೊಳ್ತಾರೆ ಪಾಪ ಅವರು, ಅದೇ ಬೇಜಾರಾಗೋದು. ಎಂತ ಮಾಡೋದು ಹೇಳಿ, ಜೀವನ ಅಂದಮೇಲೆ ಇದೆಲ್ಲ ಇರ್ತದೆ. ಸ್ವಲ್ಪ ಜಾಗರೂಕತೆಯಾಗಿರಿ. ಎಲ್ಲ ಶನಿ ಹಿಡ್ದಾಗ ಆಗಿದೆ, ಜೀವನವೇ ಶನಿ ಹಿಡ್ದಾಗ ಆಗಿದೆ. ಈಗಿನ ಜೀವನ ಅಂತ ಹೇಳಿದ್ರು ಒಟ್ರಾಸಿ. ಈಗ ಇದ್ದವನು ನಾಳೆ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್.
ಸೊ ರಾಘಣ್ಣನಿಗೆ ಎಂಥದ್ದು ಆಗೋದಿಲ್ಲ ಅಂತ ಭಾವಿಸ್ತಾ ಇರೋದು. ಸೊ ಇಲ್ಲಿಂದ ಬಿಲ್ ತಗೊಂಡು ಹೊರಡುವ ಬನ್ನಿ. ಸೋಮಂತಡ್ಕ ಜಂಕ್ಷನಿಗೆ ಬಾಯ್ ಬಾಯ್ ಹೇಳುವ ಸಮಯ. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡು ಕಾಜೂರು ಕಡೆ ನಮ್ಮ ಪಯಣ. ಈ ಸ್ಟ್ರೈಟ್ ಹೋದರೆ ಚಾರ್ಮಾಡಿಗೆ ಹೋಗ್ತದೆ. ನಿನ್ನೆ ಹೋಗಿದ್ವಿ, ನಿನ್ನೆ ಬ್ಲಾಗ್ ಮಾಡಲಿಲ್ಲ, ಸಾರಿ. ಯಾಕಂತ ಹೇಳಿದರೆ ಈಗ ಆಗೋದಿಲ್ಲ ಮಾರೆ, ಈ 1 ಗಂಟೆ 12 ಗಂಟೆಗೆ ಬಿಟ್ಟಲ್ಲ ಬ್ಲಾಗ್ ಮಾಡಲಿಕ್ಕೆ ಮನಸ್ಸು ಸಹ ಬರೋದಿಲ್ಲ, ಅದರೊಟ್ಟಿಗೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಸೊ ಇಲ್ಲಿಂದ ಒಂದು ನಾನ್ ಸ್ಟಾಪ್ ಆಗಿ ಕುಕ್ಕಾವಿಗೆ ಹೋಗಿ ಅಲ್ಲಿಂದ ಕಾಜೂರಿಗೆ ಹೋಗಿ ಇನ್ನೂ ಒಂದು 2-3 ಬಿಲ್ ಇರ್ಬೋದು ಅಷ್ಟೇ. ಫೈನಲಿ ಕುಕ್ಕಾವ್ ಹತ್ರ ಬಂದು ಅವರ ಮನೆಗೆ ಐಟಮ್ ಹಾಕಿ ಆಯಿತು. ಇಲ್ಲಿ ಕ್ರಿಕೆಟ್ ಪಿಚ್ ನೋಡುವಾಗ ಆಸೆ ಆಗ್ತದೆ, ಆದರೆ ಬಿಸಿಲು ಯಾವ ಥರ ಉಂಟು ಮಾರೆ. ನನ್ನ ಅಜ್ಜಿ ಸ್ವಲ್ಪ ಬಿಸಿಲಲ್ಲಿ ಹೊರಗಡೆ ಬಂದರೆ ಫುಲ್ಲು ಬೇವತ್ತು ಹೋಗ್ತದೆ ಕೈಗಳು. ಇವನಿಗಷ್ಟೇ ಕ್ಯಾ ಧೂಪೆ ಬಹುತೇನ ಫುಲ್ಲು ಈಗ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಅವರ ತಾಯಿ ಇದ್ರು, ಅವರು ಹೇಳಿದೆ ಈ ಬಿಸಿಲಿಗೆ ಯಾವ ಥರ ಮಾರೆ ಹೊರಗಡೆ ಹೋಗ್ಲಿಕ್ಕೆ ಸಹ ಆಗೋದಿಲ್ಲ, ಎಂಥದಿಲ್ಲ. ಸೊ ನಿಮ್ಮ ಕಡೆ ಬಿಸಿಲು ಯಾವ ಥರ ಉಂಟಂತ ತಿಳಿಸಿ. ನನಗೆ ಇಲ್ಲಿಂದ ಅವರ ಅಂಗಡಿಗೆ ಹೋಗುವ. ಅಂಗಡಿಗೆ ಹೋಗಿ ಅಲ್ಲಿ ಒಂದು 2 ಐಟಮು ಅಂಗಡಿಗೆ ಹಾಕ್ಲಿಕ್ಕೆ ಹೇಳಿದರು. ಬಾಕಿ ಎಲ್ಲ ತುಂಬ ಐಟಮ್ ಎಲ್ಲ ಇಲ್ಲಿಗೆ ಸಕ್ಕರೆಲ್ಲ ಇತ್ತು, ಅಕ್ಕಿ ಎಲ್ಲ ಅದನ್ನೆಲ್ಲ ಇಳಿಸಿ ಆಯಿತು. ಸೊ ಈಗ ಅವರ ಅಂಗಡಿಗೆ ಹೋಗಿ 2 ಉಪ್ಪು ಹಾಕಿ ಬಿಲ್ ತಗೊಂಡು ಹೊರಡುವುದು. ಕುಕ್ಕಾವಿಂದ ಬಿಟ್ಟವರು ಕಾಜೂರು ದರ್ಗಾದ ಹತ್ರ ಬಂದು ರೀಚ್ ಆದ್ವಿ. ನಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದು ಕಾಜೂರು ದರ್ಗಾ, ಅದು ಮಸೀದಿ ಆ ಕಡೆದು. ಇಲ್ಲೊಂದು ದರ್ಗಾ ಇದೆ, ಕೆಳಗಡೆ ಒಂದು ದರ್ಗಾ ಇದೆ. ಮತ್ತು ಇಲ್ಲಿ ಒಂದು ಕಲ್ಲುರುಟಿ ದೇವಸ್ಥಾನ ಕೂಡ ಇದೆ ಅಂತೆ, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಈಗ ನಾವು ಹೋಗುವ. ಇಲ್ಲಿಂದ ಒಂದು 2-2.5 ಕಿಲೋಮೀಟ್ರ್ ಹೋದರೆ ಒಂದು ಪಾಯಿಂಟ್ ಸಿಗ್ತದೆ. ಇಲ್ಲಿಂದ ಲೆಫ್ಟ್ ಹೋದರೆ ನಮ್ಮ ಬೆಳ್ತಂಗಡಿಗೆ ಸೇರ್ತದೆ ಈ ರೋಡು. ಬಟ್ ನಾವು ಈ ಕಡೆ ಹೋಗಬೇಕಾದದ್ದು. ಬಟ್ ಇಲ್ಲಿ ಒಂದು ಮುಂದೆ ಒಂದು ಅಂಗಡಿ ಉಂಟು. ಅಂಗಡಿ ಎಲ್ಲ ಲೈನಿಗೆ ಹೋಗೋರೊಬ್ಬರು ಇದ್ದಾರೆ, ಬಾಲಕೃಷ್ಣ ಅಂತ. ಸೊ ಅವರ ಮನೆಗೆ ಐಟಮ್ ಹಾಕಬೇಕು. ಅವರ ಮನೆಗೆ ಐಟಮ್ ಹಾಕಿ ಇಲ್ಲಿಂದ ಇದೇ ದಾರಿಯಲ್ಲಿ ಮತ್ತೆ ಬರಬೇಕು. ತೊಂದರೆ ಇಲ್ಲ, ಅಲ್ಲಿ ಅವರು ಅಮೌಂಟ್ ನಾವು ಬರುವಾಗ ಅಲ್ಲಿ ಊಟ ಮಾಡಿ ಈ ಕಡೆ ಬರುವಾಗ ಅವರು ಅಮೌಂಟ್ ಕೊಟ್ಟರು, ಸಿಕ್ಕಿದ್ರು ನಮಗೆ. ಮತ್ತು ಐಟಮ್ ಇಲ್ಲಿ ಹಾಕ್ಲಿಕ್ಕೆ ಹೇಳಿದ್ರು, ಅವರ ಮನೆಯಲ್ಲಿ ಯಾರು ಕೂಡ ಇಲ್ಲ ಅಂತೆ. ಸೊ ಹಾಗಾಗಿ ಜಾಗ್ರತೆಯಿಂದ ಹೋಗಿ ಐಟಮ್ ಹಾಕಿ ಬರುವ. ಇಲ್ಲೇ ಕಾಣ್ತಾ ಇರ್ಬೋದು ನಿಮಗೆ, ಒಳ್ಳೆ ಒಂದು ಎದುರುಗಡೆ ಕಂಪೌಂಡ್ ಕಾಣ್ತಾ ಉಂಟಲ್ಲ, ಅದರ ಒಳಗಡೆ ಅವರ ಮನೆ ಇರೋದು. ಸೊ ಅಭಿಷೇಕ್ ಜಲ್ದಿ ಜಾಕೆಟ್ ಗೇಟ್ ಕೊಲ್ ಇದೇ ಅವರ ಮನೆ. ಇಲ್ಲಿಗೆ ರಿವರ್ಸ್ ಬಿಡಬೇಕು. ಇವರಿಗೆ ಒಂದು 4 ಕಟ್ಟು ಉಂಟು. 4 ಕಟ್ಟು ಹಾಕಿ ಇಲ್ಲಿಂದ ಇದೇ ರೋಡಲ್ಲಿ ಬಂದ ದಾರಿಯಲ್ಲಿ ಹೋಗುವ. ಇವತ್ತು ಆದಷ್ಟು ಕಮ್ಮಿ ವಿಡಿಯೋ ಮಾಡ್ತಾ ಇದ್ದಾರೆ, ಮಾಡಲಿಕ್ಕೆ ಮನಸ್ಸಿಲ್ಲ ವಿಡಿಯೋ ನಮ್ಮ ರಾಘಣ್ಣನ ವಿಷಯದಿಂದಾಗಿ. ಬಟ್ ಆದರೂ ಕೂಡ ಅಲ್ಲಿಂದ ಅಲ್ಲಿಗೆ ಮಾಡ್ತಾ ಇರೋದು. ಬನ್ನಿ, ಇಲ್ಲೊಂದು ಐಟಮ್ ಹಾಕಿದ್ರಿಂದ ಸೀದಾ ಹೊರಡುವ. ಕಂಪೌಂಡ್ ಒಳಗಡೆ ಹಾಗೆ ರಿವರ್ಸ್ ಬಂದು ಅವರ ಮನೆ ಹತ್ರ ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದಾನೆ. ಈಗ ಅಲ್ಲಿ ಐಟಮ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಲೈನಿಗೆ ಹೋಗಿದ್ದಾರೆ. ಇದು ಅವರ ಕಾರು. ಇಲ್ಲೊಂದು ಪಿಕಪ್ ನಿಂತಿರ್ತಾರೆ, ನೋಡಿರ್ಬೋದು ನೀವು. ಸೊ ಅವ್ರು ಲೈನಿಗೆ ಹೋಗಿದ್ದಾರೆ. 4 ಕಟ್ ಹಾಕಿ ಹೋಗುವ. ಅದಕ್ಕಿಂತ ಮುಂಚೆ ಇಲ್ಲೊಂದು ರಿಟರ್ನ್ ಉಂಟಂತೆ, ಎಲ್ಲಿ ಉಂಟಂತ ಗೊತ್ತಿಲ್ಲ. ಇದ್ರೆ ಕಟ್ಟ ರಿಟರ್ನ್ ಹೇ ಬೋಲ ಯही ये रिटर्न. इधर देख, ये किसका बॉटल है? ಇಲ್ಲಿಂದ ಹೊರಡುವ. ಎಂತ ಮಾರ್ರೆ, ಇಲ್ಲಿ ಮಸಾಲೆ ಎಲ್ಲ ಹೀಗೆ ಬಿಸಾಡಿ ಹೋಗಿದ್ದಾರೆ. ಐ ಥಿಂಕ್ ಇದೆಲ್ಲ ಎಕ್ಸ್ಪೈರ್ ಆಗಿದೆ ಅಂತ. ಎಕ್ಸ್ಪೈರ್ಡ್ 1 ವರ್ಷ ಆಗಿದೆ, ಅದಕ್ಕೆಲ್ಲ ಬಿಸಾಡಿದ್ದಾರೆ. ಅದು ರಿಟರ್ನ್ ಹೋಗ್ತದೆ ಗೊತ್ತಿಲ್ಲ, ನಮ್ಮದು ರಿಟರ್ನ್ ತಗೊಳ್ತಾರೆ. ಬನ್ನಿ, ಇಲ್ಲಿಂದ ಸೀದಾ ಒಂದು ದಾರಿಯಲ್ಲಿ ಹೋಗುವ. ಗೇಟ್ ಅಲ್ನ ಗೇಟ್ ಅಲ್ಲಿ ಒಂದು ನಾಯಿ ಇರ್ತಿತ್ತು, ಇವತ್ತು ಆ ನಾಯಿ ಕೂಡ ಇಲ್ಲ, ಅದನ್ನು ಸಹ ತಗೊಂಡು ಹೋಗಿದ್ದಾರ ಅಂತ. ಸೊ ಬನ್ನಿ, ನಾವಿಲ್ಲಿಂದ ನಮ್ಮ ಪಯಣ ಶುರು ಮಾಡುವ. ಇನ್ನೊಂದು 2 ಅಂಗಡಿ ಉಂಟು. 2 ಅಂಗಡಿ ಆದಷ್ಟು ಬೇಗ ಮುಗಿಸಿ ಸೀದಾ ಕಂಪನಿಗೆ ಹೋಗುವ. ನಮ್ಮ ಪಯಣ ಉಜಿರೆ ಕಡೆ ಸಾಗ್ತಾ ಇದೆ. ಇಲ್ಲಿ ನೋಡಿ, ಬೆಟ್ಟಗಳು, ಗುಡ್ಡಗಳು, ಮರಗಳು, ಗಿಡಗಳು ಎಲ್ಲ ಉಂಟು. ಈಗ ಇಲ್ಲಿಂದ ನಾವು ಲೆಫ್ಟ್ ತಗೊಳ್ಬೇಕು. ರೈಟಿಗೆ ಹೋದರೆ ಕೊಲ್ಲಿ ದೇವಸ್ಥಾನಕ್ಕೆ ಹೋಗ್ತದೆ. ಇದು ಕೊಲ್ಲಿ ದೇವಸ್ಥಾನ ದ್ವಾರ. ಬಟ್ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಉಜಿರೆ ಕಡೆ ಹೋಗುವ. ಇದು ಆ್ಯಕ್ಚುಲಿ ಕಿಲ್ಲೂರು ಜಂಕ್ಷನ್. ಇಲ್ಲಿಂದ ಒಂದು ನಮ್ಮ ನೆಕ್ಸ್ಟ್ ಪಾಯಿಂಟ್ ಒಂದು 3 ಕಿಲೋಮೀಟ್ರ್ ಇರ್ಬೋದು.
ಕಿಲ್ಲೂರಲ್ಲಿ ಒಂದು ಪಾಯಿಂಟ್ ಇತ್ತು. ಸೊ ನಮ್ಮ ಗಾರ್ಡನಲ್ಲಿ ನಿಲ್ಲಿಸಿದ್ದೇನೆ ಸೈಡಿಗೆ. ಅಲ್ಲಿ ಐಟಮ್ ಎಲ್ಲ ಹಾಕಿ ಆಯಿತು. ನಮ್ಮ ಇವಾಗ ಓನರ್ ಇಲ್ಲ, ಸೊ ಅದಕ್ಕೋಸ್ಕರ ವೆಯ್ಟಿಂಗ್. ಅವ್ರು ಎಷ್ಟು ಗಂಟೆಗೆ ಬರ್ತಾರಂತ ಗೊತ್ತಿಲ್ಲ. ಲಾಯ್ಲಾ ಜಂಕ್ಷನ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ರೈಟ್ ಹೋಗಬೇಕು. ನಮಗೆ ಆ್ಯಕ್ಚುಲಿ ಉಜಿರೆಗೆ ಹೋಗಬೇಕಾದ್ರೆ ಇಲ್ಲಿಂದ ಲೆಫ್ಟ್ ಹೋಗಬೇಕು. ಬಟ್ ನಮಗೆ ವಿನಾಯಕದಿಂದ ಅಕ್ಕಿ ತರಲಿಕ್ಕೆ ಇರುವ ಕಾರಣದಿಂದಾಗಿ ಇಲ್ಲಿಂದ ರೈಟ್ ತಗೊಂಡು ಸೀದಾ ಸಂತೆಕಟ್ಟೆಯಾಗಿ ಬೆಳ್ತಂಗಡಿಯಾಗಿ ಸೀದಾ ಹೋಗಬೇಕಷ್ಟೇ. ಎಂತ ತಗೊಂಡು ಬರಬೇಕಂತ ಹೇಳಲಿಲ್ಲ, ಫೋನ್ ಮಾಡಲಿಕ್ಕೆ ಹೇಳಿದ್ದಾರೆ. ನೋಡುವ, ಫೋನ್ ಮಾಡುವ ಅಲ್ಲಿಗೆ ಹೋಗಿ. ಇಲ್ಲಿಂದ ರೈಟ್ ತಗೊಂಡು ನಾವು ಬೆಳ್ತಂಗಡಿಯಾಗಿ ಸಂತೆಕಟ್ಟೆಯಾಗಿ ವಿನಾಯಕಕ್ಕೆ ಹೋಗಿ ಬರುವ. ಫೈನಲಿ ವಿನಾಯಕದ ಹತ್ರ ಬಂದು ನಮ್ಮ ಗಾಡಿನಲ್ಲಿ ಸೈಡ್ಗೆ ಹಾಕಿದ್ದೇನೆ. ಅಲ್ಲಿ ಸ್ವಲ್ಪ ಕ್ಯಾಶ್ ಎಲ್ಲ ಕೊಡಲಿಕ್ಕಿತ್ತು. ಸ್ವಲ್ಪ ಕ್ಯಾಶ್ ಎಲ್ಲ ಕೊಟ್ಟು ಬಿಲ್ ಮಾಡಿಸಿ ಎಲ್ಲ ಬಂದೆ. ಇವತ್ತು ಒಂದು ಪುಣ್ಯ, ಸ್ಕೇಲ್ ಮಾಡಿಸ್ಲಿಕ್ಕೆ ಇರಲಿಲ್ಲ. ಸ್ಕೇಲ್ ಹಾಳಾಗಿದೆ ಅಂತೆ, ಅದಕ್ಕೋಸ್ಕರ ಸ್ಕೇಲ್ ಮಾಡಿಸ್ಲಿಕ್ಕೆ ಇರಲಿಲ್ಲ. ಸ್ಕೇಲ್ ಮಾಡಿಸ್ಲಿಕ್ಕಿದ್ದರೆ ರಾಮಾಯಣ ಆಗ್ತದೆ. ಒಮ್ಮೆ ಅಲ್ಲಿ ಫಸ್ಟಿಗೆ ತೂಕಕ್ಕೆ ಹಾಕಬೇಕು, ಮತ್ತೊಮ್ಮೆ ಹಾಕಬೇಕು, ಹೋಗುವಾಗ ಹಾಕಬೇಕು, ಇದೇ ಥರ ಆಗ್ತದೆ. ಸೊ ಅದೊಂದು ಪುಣ್ಯ. ಈಗ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಸೀದಾ ಕಂಪನಿ ಕಡೆಗೆ ಹೊರಡುವ. ಸೊ ಇನ್ನೆಂತ ತೋರಿಸ್ಲಿಕ್ಕಿಲ್ಲ ನನಗೆ. ಅಲ್ಲಿ ಬರುವಾಗ ಒಬ್ಬ ಬಂದ ಮಾರೆ ಗಾಡಿದ್ದು ಇಲ್ಲಿಗೆ ಸ್ವಲ್ಪ ಇದ್ದತ್ತು ಆಗಲಿಕ್ಕೆ. ಈ ಕಾರ್ ಅವ್ರದ್ದೊಂದೊಂದು ಹಣೆ ಬರ. ಇಷ್ಟೇ ಗ್ಯಾಪಲ್ಲಿ ಪಾಸ್ ಮಾಡಿದ್ದು ನಾನಲ್ಲ, ಅವ ಲೆಫ್ಟ್ ಸೈಡಿಂದ ಬಂದು. ಸೊ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಹೊರಡುದೆ. ಅವ್ರು ಬರ್ತಾರೆ ಈಗ, ಬಂದ ಮೇಲೆ ಲೋಡ್ ಮಾಡಿಸ್ಕೊಂಡು ಹೊರಡುವ. ಇನ್ನು ಕಂಪನಿಗೆ ಹೋಗೋದು, ಇನ್ನೆಂತ ಡೀಸೆಲೆಲ್ಲ ಹಾಕಿಸ್ಲಿಕ್ಕೆ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.